ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಸ್ಮೈಲ್ ಟಾಪ್ ಪ್ಯಾರಾಮೆಡಿಕಲ್ ಚಾನಲ್. ಕೆಇ ವತಿಯಿಂದ RD ನಂಬರ್ ಪ್ರಮಾಣಪತ್ರ ತಿದ್ದುಪಡಿ ಮಾಡುವ ಬಗ್ಗೆ ಒಂದು ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ಈಗಾಗಲೇ BSc ನರ್ಸಿಂಗ್ ಮತ್ತು ಅಲೈಡ್ ಹೆಲ್ತ್ ಸೈನ್ಸ್ PUC ಮೇಲೆ ಮಾಡಬೇಕು ಅಂತ ಬಯಸಿರುವಂಥ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವುದು ಅನಿವಾರ್ಯವಾಗಿರುತ್ತೆ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಲ್ಲಿ ಏನಾಗಿದೆ, RD ನಂಬರ್ ಮಿಸ್ ಮ್ಯಾಚ್ ಈ ಥರ ತೋರಿಸ್ತಾ ಇದೆ. ಅದರ ಬಗ್ಗೆ ಈ ಒಂದು ಅಪ್ಡೇಟನ್ನು ಮಾಡಲಾಗಿದೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಆನ್ಲೈನ್ ಅರ್ಜಿ ಮತ್ತು ವೆರಿಫಿಕೇಷನ್ ಮೆಡಲ್ ನೋಂದಣಿಗಾಗಿ ಈ ಹಿಂದೆ ಹಲವು ಬಾರಿ ವಿದ್ಯಾರ್ಥಿಗಳಲ್ಲಿ ತಮ್ಮ SSLC ಅಂಕಪಟ್ಟಿಯಲ್ಲಿರುವಂಥ ಹೆಸರು ಮೊದಲನೇ ಅಕ್ಷರಗಳು ಡಾಟಾ ಸ್ಪೇಸ್ ನಾಮಪದ ಒಳಗೊಂಡಂತೆ, ಅಂದರೆ ಅವ್ರದ್ದು ಮೇನ್ ಕ್ಯಾಪಿಟಲ್ ಲೆಟರ್ ಹೆಸರು ಸ್ಪೇಸ್ ಗ್ಯಾಪ್ ಬಿಡೋದು, ಫಾದರ್ ನೇಮು ಸರ್ ನೇಮು, ಇವು RD ನಂಬರಲ್ಲಿ ಹೆಂಗಿದಾವೆ, SLCಯಲ್ಲಿ ಹೆಂಗಿರುತ್ತೆ ಹಾಗೆ ಏನಿರಬೇಕು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ಇರಬೇಕು ಅಂತ ಈಗಾಗಲೇ ನಾವು ಹೇಳಿದ್ವಿ. ಈಗಾಗಲೇ ನಾವು ಏನು ಮನವರಿಕೆ ನಿಮ್ಗೆ ಕೂಡ ಮಾಡಿಕೊಟ್ಟಿದ್ವಿ. ಆದರೆ ಒಂದಷ್ಟು ವಿದ್ಯಾರ್ಥಿಗಳಲ್ಲಿ ಈ ರೀತಿ ಆಗಿಲ್ಲ. ಆದರೂ ವಿದ್ಯಾರ್ಥಿಗಳು ಸಲ್ಲಿಸಿರುವ ಅರ್ಜಿಯಲ್ಲಿ ಗಮನಿಸಿದಾಗ ಹಲವು ವಿದ್ಯಾರ್ಥಿಗಳು ಕೋರಿದ ಏನದು ಜಾತಿ ಪ್ರಮಾಣ ಪತ್ರ, ಅಲ್ಪಸಂಖ್ಯಾತ ಮತ್ತು ಮೀಸಲಾತಿಗಳನ್ನು ಅರ್ಜಿ ಕೋರಿದ್ದರೂ ಸಹ ನಮೂದಿನಲ್ಲಿರುವ, ಅಂದರೆ ಅವರು RD ನಂಬರ್ ಸಂಖ್ಯೆಯಲ್ಲಿರುವ ಹೆಸರು ಮತ್ತು SLCಯಲ್ಲಿರುವಂಥ ಹೆಸರು ತಾಳೆಯಾಗದೆ, ಅಂದರೆ ಮ್ಯಾಚ್ ಆಗದೆ, ಇಲ್ಲೇನಾಗಿದೆ ಅಂದರೆ ಸಾಮಾನ್ಯವಾಗಿ ವರ್ಗದಡಿ ಪರಿಗಣಿಸಲಾಗುತ್ತದೆ. ಇನ್ ಕೇಸ್ ಆಫ್ ಮೀಸಲಾತಿಯಲ್ಲಿ ಅರ್ಜಿ ಕೋರಿದ್ದರೂ ಕೂಡ ಅವರ ಒಂದು ಮ್ಯಾಚ್ ಆಗದೇ ಇರೋ ಕಾರಣ, ಯಾಕಂದರೆ ಆಲ್ರೆಡಿ ಹೇಳಿದಾರೆ ಅವರು ನೀವು ತಿದ್ದುಪಡಿ ಮಾಡಿಕೊಳ್ರಿ ಅಂತ, ಆದರೂ ಕೂಡ ಅದು ಮ್ಯಾಚ್ ಆಗಲಿಲ್ಲ ಅಂತಂದರೆ ಅವ್ರ ಅರ್ಜಿಯನ್ನು ಕ್ಯಾನ್ಸಲ್ ಮಾಡೋದಿಲ್ಲ. ನಾವು ಅವ್ರದ್ದು ಅರ್ಜಿಯನ್ನು ಕ್ಯಾನ್ಸಲ್ ಮಾಡದೆ ಅವ್ರನ್ನ ಸಾಮಾನ್ಯ ವರ್ಗ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಂತಹ ವಿದ್ಯಾರ್ಥಿಗಳ ಪಟ್ಟಿಯನ್ನು KE ವೆಬ್ಸೈಟಲ್ಲಿ 28/2/2024 ಪ್ರಕಟಿಸಲಾಗುವುದು. ನೋಡಿರಿ, ತಾಳೆ ಆಗಲಿಲ್ಲ ಅಂದರೆ ಮಿಸ್ ಮ್ಯಾಚ್ ಆಗಿರುವಂಥ ಹೆಸರುಗಳನ್ನು ನಾವೇನು ಮಾಡ್ತೀವಿ ಅಂದರೆ 28ನೇ ತಾರೀಕಿಗೆ ವೆಬ್ಸೈಟಲ್ಲಿ ಬಿಡ್ತೀವಿ. ಪಟ್ಟಿಯಲ್ಲಿ ಹೆಸರು ಇರುವ ಅಭ್ಯರ್ಥಿಗಳು RD ಪ್ರಮಾಣ ಪತ್ರದಲ್ಲಿ ತಮ್ಮ ಹೆಸರನ್ನು ಸರಿಪಡಿಸಿಕೊಳ್ಳಲು ತಿಳಿಸಿದೆ. 28ಕ್ಕೆ ಏನು ಡೇಟ್ ಬಿಡ್ತಾರಲ್ಲ, ಆವಾಗ ಮತ್ತೇನು ಮಾಡಬೇಕು, ನೀವು RD ನಂಬರನ್ನು RD ಪ್ರಮಾಣ ಪತ್ರ ಹೆಸರನ್ನು ತಿದ್ದುಪಡಿ ಮಾಡ್ಕೋಬೇಕಾಗತ್ತೆ. ಅಥವಾ ಇವತ್ತೇ ಮಾಡ್ಕೊಂಬಿಡಿ, ಅದನ್ನು ಹೆಸರು ಬರೋಕ್ಕಿಂತ ಮೊದಲು ನಿಮಗೆ ಗೊತ್ತಿದ್ದರೆ ಅದನ್ನು ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಹೇಳ್ತೀವಿ ಅಂತ ಮಾಡ್ಕೊಳ್ಳಿಕ್ಕೆ ಹೇಳ್ತೀವಿ. ಅದನ್ನು ಏನು ಮಾಡ್ತೀವಿ, ಮತ್ತೆ ನಿಮ್ಗೆ ಏನು ಕೊಡ್ತಾರೆ, 1/4/24ರಿಂದ 15/4/24ವರೆಗೆ KE ವೆಬ್ಸೈಟಲ್ಲಿ ಇಂಟರ್ಫೇಸನ್ನು ನೀಡಲಾಗುವುದು. ತಿದ್ದುಪಡಿ ಮಾಡಿದ ಮೇಲೆ ಸರಿಯಾದಂಥ RD ನಂಬರನ್ನು ಅಪ್ಲೋಡ್ ಮಾಡಲು ನಿಮಗೆ ಮತ್ತೆ ನಾವು ಕಾಲಾವಕಾಶವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೂಚನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ದರೂ ಅಭ್ಯರ್ಥಿಗಳು ತಾವು ಕೋರಿದ ಮೀಸಲಾತಿಯಲ್ಲಿ ಅರ್ಜಿ ನಮೂದಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಇನ್ ಕೇಸ್ ಆಫ್ ನಮ್ಮಲ್ಲಿ ಹೆಸರು ಇಲ್ಲಪ್ಪ ಅಂತ ಖುಷಿ ಆಗಬೇಡಿ. ಇನ್ ಕೇಸ್ ಆಫ್ ನಿಮ್ಮದು ಹೆಸರೇನಾದರೂ ಸರಿಯಾಗಿ ಇರಲಿಲ್ಲ, ಮಿಸ್ ಮ್ಯಾಚ್ ಥರ ಇದ್ದರೆ SLCಯಲ್ಲಿ ಇರುವಂತೆ ಇನ್ಕಮ್ ಕಾಸ್ಟ್ ಒಳಗಡೆನೂ ಕೂಡ ಇರಲಿಲ್ಲ ಅಂದರೆ ನೀವು ತಿದ್ದುಪಡಿ ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಇದ್ದಾರೆ.